ನಾನೇ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತೇನೆ. ನಾನು ಹೇಳಿದ್ದೇನು, ಸನ್ಮಾನ್ಯ ಖರ್ಗೆ ಅವ್ರನ್ನ ನಾವು 1 to 1 ನಾನು ಮೀಟ್ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿ ನೀವು ಹೇಳಿದ ವಿಚಾರಗಳನ್ನ ಹೇಳಿದೆ. ಏನೇನು ಹೇಳಬೇಕು, ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ ಅವ್ರ ಮುಂದೆ ಇಟ್ಟಿದ್ದೇನೆ. ಸರ್, ಎಫೆಕ್ಟಿವ್ ಗವರ್ನೆನ್ಸ್ ಕೊಡೋಣ, ಮುಂದಿನ 2 ವರ್ಷಗಳಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ನೀವು ಬದಲಾವಣೆ ಮಾಡಲೇಬೇಕು ಅಂತ ಪ್ರಸಂಗ ಬಂದರೆ ನೀವಾಗಿ ಇನ್ನು ನಿಮ್ಗಿಂತ ಬೇರೆಯವರಾದರೆ ಆ ಲೆವೆಲ್ ಬರೋದಿಲ್ಲ, ಸಿನಿಯಾರಿಟಿ ಲೆವೆಲ್ ಬರೋದಿಲ್ಲ ಅಂತ ನಾನು ಹೇಳಬೇಕಾದ್ರೆ ಹೇಳಿದೆ. ಅವರು ಬೇಡ, ನನಗೆ ವಯಸ್ಸಾಯಿತು, ಕಷ್ಟ ಅಂತ ಹೇಳಿದರು. ಅದ್ರ ಬಗ್ಗೆ ರಾಹುಲ್ ಗಾಂಧಿಯವರು ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಅಷ್ಟು ಹೇಳಿದ್ರು. ಅಷ್ಟು ಮಾಡಿ ಹೇಳಿದ್ದೀನಿ. ನಾನು ಯಾಕಪ್ಪ ಇವ್ರನ್ನ ಅವ್ರು ಬೇಡ ಅಂತ ನಾನೇನು ಹೇಳಿಲ್ಲ. ನನಗೆ ಸಿದ್ದರಾಮಯ್ಯನವರೇ ಇರಬೇಕು. 2 ವರ್ಷ ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ.